ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಾವು ತಗೊಳ್ತಾ ಇರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸ್ ಎಲ್ಲ ಯಾಕೆ ಮೋಸ್ಟ್ ಆಫ್ ದ ಟೈಮ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ತಗೊಂಡಿರ್ತೀವಿ ಅಂತ. ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಮ್ಮ ಬ್ರೈನ್. ನಮ್ಮ ಬ್ರೈನ್ ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್ಸ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಮ್ಮ ಫೈನಾನ್ಷಿಯಲ್ ಡಿಸಿಷನ್ಸ್ ಮತ್ತೆ ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಎರಡು ಒಟ್ಟಿಗೆ ಅಲೈನ್ ಆಗ್ಬೇಕು. ಹಾಗಾಗಿ ನಮ್ ಒಳ್ಳೆ ಹ್ಯಾಬಿಟ್ಸ್‌ನೆಲ್ಲ ಬಿಲ್ಡ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು? ಇದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ನಾನ್ ನಿಮ್ಮ ಶಿವರಾಜ್. ಇದು ನಮ್ಮ ಚಾನೆಲ್ ಲರ್ನಿಂಗ್. ಇವತ್ತು ತಿಳ್ಕೊಳ್ಳೋಣ ಹೇಗೆ ನಮ್ಮ ಬ್ರೈನ್ ಫೈನಾನ್ಸ್ ಡಿಸಿಷನ್ಸ್ ತಗೊಳೋಕ್ಕಿಂತ ಮುಂಚೆ ಏನೇನ್ ಪ್ರೋಸೆಸ್ ಮಾಡುತ್ತೆ, ಹೇಗೆ ಡಿಸಿಷನ್ಸ್ ತಗೊಳುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೋಸ್ಕರನೇ ನಾನು ಈ ವಿಡಿಯೋನ 4 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಅದೇ 4 ಸೆಗ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಒನ್ ದ ಬ್ರೈನ್ ಯಾಕೆ ಕ್ರಿಯೇಟ್ ಆಗಿತ್ತು ಅಂತ, ಸೆಕೆಂಡ್ ದ ಫುಲ್ ಫೈನಾನ್ಷಿಯಲ್ ಬ್ರೈನ್ ನೆಟ್ವರ್ಕ್, ಥರ್ಡ್ ಒನ್ ಬಂದ್ಬಿಟ್ಟು ಇದ್ರ ಎಫೆಕ್ಟ್ಸ್ ಏನು, ಮತ್ತೆ ಲಾಸ್ಟ್ ಒನ್ ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್ಸ್ ಏನೇನು ಅಂತ. ಬನ್ನಿ ತಿಳ್ಕೊಳ್ಳೋಣ ಬ್ರೈನ್ ಯಾಕೆ ಕ್ರಿಯೇಟ್ ಆಗಿತ್ತು ಅಂತ. ಕಳೆದ 5 ಮಿಲಿಯನ್ ವರ್ಷಗಳ ಹಿಂದೆ ಹ್ಯೂಮನ್ ಬ್ರೈನ್ ಅನ್ನೋದು ಎರಡೇ ಫಂಕ್ಷನ್ಸ್‌ಗೋಸ್ಕರ ಕ್ರಿಯೇಟ್ ಆಗಿತ್ತು. ಅದು ಸರ್ವೈವಲ್ ಮತ್ತೆ ಎನರ್ಜಿ ಮ್ಯಾನೇಜ್ಮೆಂಟ್ ಗೋಸ್ಕರ. ಈಗ್ಲೂ ಕೂಡ ಅದೇ ಕೆಲ್ಸಕ್ಕೋಸ್ಕರನೇ ನಮ್ಮ ಬ್ರೈನ್ ವರ್ಕ್ ಮಾಡ್ತಾ ಇದೆ. ಇದು ಸ್ಟೋನ್ ಏಜ್ ಇಂದ ಸ್ಟಾರ್ಟ್ ಆಗಿದ್ದು. ನ್ಯೂರೋ ಸೈನ್ಸ್ ಅಲ್ಲಿ ಬ್ರೈನ್ ನ 2 ಫಂಕ್ಷನ್ಸ್ ಗಾಗಿ ಡಿವೈಡ್ ಮಾಡ್ತಾರೆ. ಅದು ಪ್ರೈಮರಿ ಫಂಕ್ಷನ್ಸ್ ಮತ್ತೆ ಸೆಕೆಂಡರಿ ಫಂಕ್ಷನ್ಸ್. ಪ್ರೈಮರಿ ಫಂಕ್ಷನ್ಸ್ ಬಂದ್ಬಿಟ್ಟು ಫುಡ್, ವಾಟರ್, ಶೆಲ್ಟರ್‌ಗೋಸ್ಕರ ವರ್ಕ್ ಮಾಡೋದು. ಸೆಕೆಂಡರಿ ಫಂಕ್ಷನ್ಸ್ ಬಂದ್ಬಿಟ್ಟು ಮನಿ ಮತ್ತೆ ಇನ್ನಿತರ ಫಂಕ್ಷನ್ಸ್‌ಗೋಸ್ಕರ ಕೆಲಸ ಮಾಡೋದು. ಯಾವಾಗ ನಾವು ಪ್ರೈಮರಿ ಫಂಕ್ಷನ್ಸ್‌ನ ಅಚೀವ್ ಮಾಡ್ತೀವೋ, ಅವಾಗ ನಮ್ಮ ಬ್ರೈನ್ ಅಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದೇ ಡೋಪಮೈನ್. ಇದು ಕೆಮಿಕಲ್ ಹಾರ್ಮೋನ್ ಆಗಿರುತ್ತೆ. ಇದು ನಮ್ಮ ಬ್ರೈನ್ ಮತ್ತೆ ಬಾಡಿ ಮಧ್ಯೆ ಒಂದು ಕೆಮಿಕಲ್ ಮೆಸೆಂಜರ್ ಆಗಿ ಆಕ್ಟ್ ಮಾಡುತ್ತೆ. ಮನಿನ ನಮ್ಮ ಬ್ರೈನ್ ಸೆಕೆಂಡರಿ ಫಂಕ್ಷನ್ಸ್ ಆಗಿ ಟ್ರೀಟ್ ಮಾಡುತ್ತೆ, ಮತ್ತೆ ಇದಕ್ಕೆ ಯಾವುದೇ ಸರ್ವೈವಲ್ ವ್ಯಾಲ್ಯೂ ಕೊಡಲ್ಲ. ಬಟ್ ಹಾಗೆ ಬಟ್ ಈಗಿನ ಕಾಲದಲ್ಲಿ ನಾವು ಎಲ್ಲದಕ್ಕೂ ಮನಿನ ಯೂಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಮನಿನ ಒಂದು ಲೈಫ್ ಮತ್ತೆ ಡೆತ್ ಪ್ರಾಬ್ಲಮ್ ಅಂತ ಟ್ರೀಟ್ ಮಾಡುತ್ತೆ. ಮತ್ತೆ ದ ಫುಲ್ ಫೈನಾನ್ಷಿಯಲ್ ಬ್ರೈನ್ ನೆಟ್ವರ್ಕ್, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ನಾವು ನಮ್ಮ ಬ್ರೈನ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಡಿಫ್ರೆಂಟ್ ಮತ್ತೆ ಡೀಪ್ ಆಗಿರ್ತಕ್ಕಂಥ ಪಾರ್ಟ್ಸ್ ಬಗ್ಗೆ ತಿಳ್ಕೊಬೇಕು. ಬನ್ನಿ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ದ ನ್ಯೂಕ್ಲಿಯಸ್ ಅಕ್ಕುಂಬೆನ್ಸ್. ನ್ಯೂಕ್ಲಿಯಸ್ ಅಕ್ಕುಂಬೆನ್ಸ್ ಅನ್ನೋದು ನಮ್ಮ ಫೋರ್ ಬ್ರೈನ್ ನಲ್ಲಿ ಡೀಪ್ ಆಗಿ ಲೊಕೇಟ್ ಆಗಿರುತ್ತೆ. ಇದು ನಮ್ಮ ಡಿಸೈರ್ ಇಂಜಿನ್ ಅಂತ ಕರೆಸ್ಕೊಳ್ಳುತ್ತೆ. ಇದು ನಮ್ಗೆ ನಮ್ ಲೈಫ್ ಅಲ್ಲಿ ಡಿಸೈರ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯಾವಾಗ ನಾವು ಒಂದು ವಸ್ತುನ ನೋಡ್ತೀವಿಯೋ ಅವಾಗ ನಮ್ಗೆ ಆಸೆ ಹುಟ್ಟುತ್ತೆ ತಗೋಬೇಕು ಅಂತ. ಅವಾಗ ಈ ಪಾರ್ಟ್ ಆಕ್ಟಿವ್ ಆಗುತ್ತೆ. ಅದೇ ಡಿಸೈರ್ ಹುಟ್ಟಿಸುತ್ತೆ. ಹೀಗೆ ಈ ನ್ಯೂಕ್ಲಿಯಸ್ ಅಕ್ಕುಮೆನ್ಸ್ ಕೆಲಸ ಮಾಡುತ್ತೆ. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇನ್ಸುಲರ್ ಕಾರ್ಟೆಕ್ಸ್. ಇದು ನಮ್ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಫೋಲ್ಡ್ಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದನ್ನ ನಾವು ಪೇನ್ ಸೆನ್ಸರ್ ಅಂತ ಕೂಡ ಕರಿತೀವಿ. ಯಾವಾಗ ನಾವು ಒಂದು ಹೈ ವ್ಯಾಲ್ಯೂ ಇರ್ತಕ್ಕಂಥ ವಸ್ತುನ ತಗೋತೀವೋ ಅಂದ್ರೆ ನೋಡ್ತೀವೋ ಅವಾಗ ನಮ್ಮ ಹತ್ರ ಅದಕ್ಕೆ ಖರೀದಿ ಮಾಡೋಷ್ಟು ಕಾಸು ಇರಲ್ಲ. ಅವಾಗ ನಮ್ ಬ್ರೈನ್ ಇದನ್ನ ಆಕ್ಟಿವ್ ಮಾಡುತ್ತೆ. ಹೇಗೆ ನಮ್ ಬ್ರೈನ್ ತಿಳ್ಕೊಳ್ಳುತ್ತೆ ನಮ್ಗೊಂದು ಫಿಸಿಕಲ್ ಇಂಜುರಿ ಆಗಿರೋ ತರ. ಆ ಫಿಸಿಕಲ್ ಇಂಜುರಿ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ನಮ್ ಬ್ರೈನ್ ಇನ್ಸುಲರ್ ಕಾರ್ಟೆಕ್ಸ್ ನ ಆಕ್ಟಿವ್‌ಗೆ ತಗೊಂಡ್ಬರುತ್ತೆ. ಹೀಗೆ ಇನ್ಸುಲರ್ ಕಾರ್ಟೆಕ್ಸ್ ನಮ್ ಬ್ರೈನ್ ಮೇಲೆ ಆಕ್ಟ್ ಮಾಡುತ್ತೆ. ಥರ್ಡ್ ಪಾರ್ಟ್ ಬಂದ್ಬಿಟ್ಟು ದ ಅಮಿಗ್ಡಲಾ. ಇದು ನಮ್ಮ ಬ್ರೈನ್ ನ ಟೆಂಪೊರಲ್ ಲೋಬ್ಸ್ ಅಲ್ಲಿ ಹಿಪ್ಪೋಕ್ಯಾಂಪಸ್ ಹತ್ರ ಲೊಕೇಟ್ ಆಗಿರುತ್ತೆ. ಇದು ನಮ್ ಬಾಡಿಲಿ ಸರ್ವೈವಲ್ ಅಲಾರಾಮ್ ಆಗಿ ಕೆಲಸ ಮಾಡುತ್ತೆ. ಯಾ ಹೇಗೆ ಅನ್ಕೊಳ್ಳಿ, ಯಾವಾಗಲಾದ್ರೂ ನೀವು ಕಾಡ್ಗೆ ಹೋಗಿರ್ತೀರಾ ಅಲ್ಲಿ, ಅಥವಾ ಯಾವ್ದೋ ಒಂದು ಅನಿಮಲ್ಸ್ ಬಂದ್ಬಿಟ್ಟು ನಿಮ್ ಮೇಲೆ ಅಟ್ಯಾಕ್ ಮಾಡಕ್ ನೋಡುತ್ತೆ. ಆವಾಗ ನೀವು ಹೇಗೆ ಭಯ ಪಡ್ಕೋತಿರಲ್ಲ, ಅಂದ್ರೆ ಸರ್ವೈವ್ ಆಗ್ಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇರ್ತೀರಾ. ಹಾಗೆ ಯಾವಾಗ್ಲಾದ್ರೂ ನಮ್ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ನಾವು ಸಾಲ ಮಾಡ್ಕೊಂಡಾಗ, ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ನಮ್ ಲೈಫ್ ಅಲ್ಲಿ ಈ ಒಂದು ಪಾರ್ಟ್ ಆಕ್ಟಿವ್ ಆಗುತ್ತೆ. ಹೇಗೆ ರ್ಯಾಪಿಡ್ ಆಗಿ ಆಕ್ಟಿವ್ ಆಗುತ್ತೆ. ನಾವು ಈ ಒಂದು ಸರ್ಕಮ್ಸ್ಟೆನ್ಸ್ ಇಂದ ರ್ಯಾಪಿಡ್ ಆಗಿ ರಿಕವರ್ ಆಗ್ಬೇಕು ಅನ್ನೋ ಒಂದು ಹಂಗ ತಿಳ್ಕೊಳ್ಳುತ್ತೆ. ಮತ್ತೆ ನಾವು ಸರ್ವೈವ್ ಮಾಡ್ಬೇಕು ಅಂತ ಒಂದು ಏನ್ ತಗೋತೀವಿ. ಪಾರ್ಟ್ ಬಂದ್ಬಿಟ್ಟು ಪ್ರೀಫ್ರಂಟಲ್ ಕಾರ್ಟೆಕ್ಸ್. ಇದು ನಮ್ಮ ಫೋರ್ ಬ್ರೈನ್ ನ ಹಿಂದೆ ಲೊಕೇಟ್ ಆಗಿದೆ. ಮತ್ತೆ ಬ್ರೈನ್ ನ ವೆರಿ ಫಸ್ಟ್ ಪಾರ್ಟ್ ಅಂದ್ರೆ ಫ್ರಂಟ್ ಪಾರ್ಟ್ ಆಗಿದ್ದು, ಇದು ನಮ್ ಬ್ರೈನ್ ಅಲ್ಲಿ ಡಿಸಿಷನ್ಸ್ ಮೇಕರ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತೆ ಒಂದು ಬ್ರೈನ್ ಅಥವಾ ಬಾಡಿಯ ಒಂದು ಸಿಇಒ ಆಗಿ ಆಕ್ಟ್ ಮಾಡುತ್ತೆ. ಇದು ಎಷ್ಟೋ ಅಂದ್ರೆ ಬ್ರೈನ್ ನ ಎಷ್ಟೋ ಡಿಫ್ರೆಂಟ್ ಪಾರ್ಟ್ಸ್ ಗಳು ಎಮೋಷನ್ಸ್ ಮೇಲೆ ಡಿಸಿಷನ್ಸ್ ನ ತಗೊಂಡ್ರೆ, ಈ ಪಾರ್ಟ್ ಹಾಗಲ್ಲ. ಇದು ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್ ನ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಅನ್ಕೊಳ್ಳಿ, ನೀವು ಯಾವಾಗ್ಲಾದ್ರೂ ಒಂದ್ ವಸ್ತುನ ತಗೊಳಕ್ ಹೋಗಿರ್ತೀರ.
ಹೇಗೆ ನಮ್ ನ್ಯೂಕ್ಲಿಯಸ್ ಅಕುಮೆನ್ಸ್ ನೋಡ್ಬಿಟ್ಟು ಆ ಡಿಸೈರ್ ನ ಹುಟ್ಸುತ್ತೋ ತಗೋಬೇಕು ಅಂತ, ಅವಾಗ ಈ ಪಾರ್ಟ್ ಒಂದು ಹೆಲ್ಪ್ ಮಾಡುತ್ತೆ. ಹೇಗೆ ನಾವು ಆ ವಸ್ತುನ ತಗೋಬೇಕು ಬೇಡ್ವೋ, ಆ ವಸ್ತು ನಮ್ ಜೀವನದಲ್ಲಿ ಇವಾಗ ಅವಶ್ಯಕತೆ ಇದೆಯೋ ಇಲ್ವೋ, ನಾವ್ ಆ ವಸ್ತುಗೆ ಹಾಕ್ತಾ ಇರೋ ಹಣನ ಸೇವ್ ಮಾಡ್ಬೇಕು ಅಥವಾ ಆ ವಸ್ತು ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಡಿಫ್ರೆಂಟ್ ಕ್ವಶನ್ಸ್ ನ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ನಮ್ ಬ್ರೈನ್ ಅಲ್ಲಿ ಆಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ನಾವು ಒಳ್ಳೆ ಡಿಸಿಷನ್ಸ್ ನ ತಗೋಬಹುದು, ಮತ್ತೆ ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್ ನ ತಗೋಬಹುದು, ಮತ್ತೆ ನಮ್ ಡಿಸೈರ್ ನ ಕೂಡ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್. ಅಂಟೀರಿಯರ್ ಸಿಂಗುಲೇಟ್ ಕಾರ್ಟೆಕ್ಸ್ ಇದು ಬಂದ್ಬಿಟ್ಟು ನಮ್ಮ ಬ್ರೈನ್ ನ ಫ್ರಂಟ್ ಪಾರ್ಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದು ನಮ್ಮ ಬಾಡಿಲಿ ಒಂದು ನೋಟಿಫಿಕೇಶನ್ ಸಿಸ್ಟಮ್ ತರ ಆಕ್ಟ್ ಮಾಡುತ್ತೆ, ಮತ್ತೆ ನಮ್ಮ ಎಮೋಷನ್ಸ್ ನ ಮತ್ತೆ ಎಫರ್ಟ್ಸ್ ನ ಮಾನಿಟರ್ ಮಾಡ್ತಾ ಇರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾವಾಗ್ಲಾದ್ರೂ ಒಂದು ವಸ್ತುನ ತುಂಬಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂತೀವೋ, ಆವಾಗ ಈ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ. ಹೇಗೆ ನಾವು ತಗೊಳ್ತಾ ಇರ್ತಕ್ಕಂಥ ವಸ್ತು ಅಂದ್ರೆ ಲಕ್ಸುರಿ ಐಟಮ್, ಅದು ವರ್ತ್ ಇಟ್ಟ ಅಥವಾ ನಾನು ಲಕ್ಸುರಿ ಐಟಮ್ಗೆ ಇನ್ವೆಸ್ಟ್ ಮಾಡ್ತಾ ಇರೋ ಮನಿನ ಸೇವ್ ಮಾಡ್ಬೇಕಾ ಅನ್ನೋದು ಒಂದು ಡೌಟ್ ಕ್ರಿಯೇಟ್ ಮಾಡುತ್ತೆ. ಈ ಡೌಟ್ ನಮ್ಮಲ್ಲಿ ನಮ್ಮ ಎಮೋಷನಲ್ ಮತ್ತೆ ಲಾಜಿಕಲ್ ಸಿಸ್ಟಮ್ ಮಧ್ಯೆ ಒಂದು ಬ್ರಿಡ್ಜ್ ತರ ಆಕ್ಟ್ ಮಾಡುತ್ತೆ ಕೂಡ. ಹೇಗೆ ನಾವು ನಾವು ತಗೊಳ್ತಾ ಇರ್ತಕ್ಕಂಥ ಡಿಸಿಷನ್ಸ್ ಆ ಎಮೋಷನಲ್ ಮೇಲೆ ಬೇಸ್ ಆಗಿರುತ್ತಾ ಅಥವಾ ಲಾಜಿಕಲ್ ಆಗಿ ಬೇಸ್ ಆಗಿರುತ್ತಾ ಅನ್ನೋದು ಒಂದು ಡೌಟ್ ನ ಕೂಡ ಕ್ರಿಯೇಟ್ ಮಾಡಿ ಒಂದು ಒಳ್ಳೆ ಡಿಸಿಷನ್ಸ್ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ನಮ್ಮ ಬಾಡಿಲಿ ಬಿಹೇವಿಯರಲ್ ಕಾನ್ಫ್ಲಿಕ್ಟ್ಸ್ ನ ತಗೊಂಡ್ಬರುತ್ತೆ. ನಮ್ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಹಿಪೋಕ್ಯಾಂಪಸ್. ಹಿಪೋಕ್ಯಾಂಪಸ್ ಇದು ಬ್ರೈನ್ ನ ಟೆಂಪ್ರೋಲ್ ಲೋಬ್ಸ್ ಒಳಗಡೆ ಲೊಕೇಟ್ ಆಗಿದ್ದು, ಇದು ನಾವು ಮಾಡ್ತಾ ಇರ್ತಕ್ಕಂಥ ಲಾಂಗ್ ಟರ್ಮ್ ಆಕ್ಟಿವಿಟೀಸ್ ನ ಫ್ರೇಮ್ ಮಾಡುತ್ತೆ ಮತ್ತೆ ಆರ್ಗನೈಸ್ ಮಾಡುತ್ತೆ. ನಂತರ ನಮ್ಮ ಮೆಮೊರೀಸ್ ನ ಕೂಡ ರೀಸ್ಟೋರ್ ಮಾಡುತ್ತೆ. ಇದು ಹೇಗೆ ನಮ್ಮ ಫೈನಾನ್ಸ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರುತ್ತೆ ಅಂದ್ರೆ, ನಾವು ತಗೊಂಡಿರ್ತಕ್ಕಂಥ ಹಳೆ ಫೈನಾನ್ಸ್ ಡಿಸಿಷನ್ಸ್ ಮತ್ತೆ ನಮ್ ಫೈನಾನ್ಸ್ ಹಿಸ್ಟ್ರಿ ಅದ್ರ ಟ್ರಾಮಾನ ಇದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಈ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ರಿಸೋರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಮುಂದೆ ತಗೊಳ್ತಾ ಇರ್ತಕ್ಕಂಥ ಫೈನಾನ್ಸ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಇದು ನಮ್ಮ ನೆಕ್ಸ್ಟ್ ತಗೊಳ್ತಾ ಇರ್ತಕ್ಕಂಥ ಅಥವಾ ನಮ್ ಫೈನಾನ್ಸ್ ಹ್ಯಾಬಿಟ್ಸ್ ನ ಒಂದು ರೂಟ್ ಕಾಸ್ ಕೂಡ ಆಗಿರುತ್ತೆ. ಪಾರ್ಟ್ ಬಂದ್ಬಿಟ್ಟು ದ ವೆಟರ್ನಲ್ ಟೆಗ್ಮೆಂಟಲ್ ಏರಿಯಾ. ಇದು ನಮ್ ಬ್ರೈನ್ ಅಲ್ಲಿ ಮಿಡ್ ಬ್ರೈನ್ ಅನ್ನೋ ಪಾರ್ಟ್ ಅಲ್ಲಿ ಲೊಕೇಟ್ ಆಗಿದೆ. ಇದು ನಮ್ ಬ್ರೈನ್ ಅಲ್ಲಿ ಡೋಪೋಮೈನ್ ಫ್ಯಾಕ್ಟರಿ ಆಗಿ ಕೂಡ ಕೆಲಸ ಮಾಡುತ್ತೆ. ಇದು ಹೇಗೆ ಆಕ್ಟಿವೇಟ್ ಆಗುತ್ತೆ ಅಂದ್ರೆ, ನಮ್ ಜೀವನದಲ್ಲಿ ಯಾವಾಗಾದ್ರೂ ಸಡನ್ ಆಗಿ ಜಾಸ್ತಿ ಅಮೌಂಟ್ ಸಿಕ್ಕಿದ್ರೆ ಅಥವಾ ನಾವ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಡನ್ ಆಗಿ ಗೇನ್ ಆದಾಗ ಈ ಪಾರ್ಟ್ ಆಕ್ಟಿವೇಟ್ ಆಗಿ ಒಂದ್ ಲಾರ್ಜ್ ಅಮೌಂಟ್ ಆಫ್ ಡೋಪೋಮೈನ್ ನ ರಿಲೀಸ್ ಮಾಡುತ್ತೆ. ಈ ಕಾರಣ ಈ ಪಾರ್ಟ್ ನಮ್ ಬ್ರೈನ್ ಅಲ್ಲಿ ಒಂದ್ ಸ್ಪಾರ್ಕ್ ಪ್ಲಗ್ ತರ ಕೂಡ ಆಕ್ಟ್ ಮಾಡುತ್ತೆ. ಮತ್ತೆ ಈ ಪಾರ್ಟ್ ಎಂಟೈರ್ ಮೋಟಿವೇಶನ್ ಲೂಪ್ ನ ರೀಸೆಟ್ ಮಾಡೋಷ್ಟು ಪವರ್ ಹೊಂದಿದೆ. ನಾವೀಗ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ, ಏನಂದ್ರೆ ಇದ್ರ ಎಫೆಕ್ಟ್ಸ್ ಏನೇನು ಅಂತ. ಪ್ರೈಮರಿ ಫಂಕ್ಷನ್ಸ್ ವರ್ಸಸ್ ಸೆಕೆಂಡರಿ ಫಂಕ್ಷನ್ಸ್. ಏನಂದ್ರೆ ನಮ್ಮ ಬ್ರೈನ್ ಮೊದಲನೇದಾಗಿ ಬಂದ್ಬಿಟ್ಟು ಪ್ರೈಮರಿ ಫಂಕ್ಷನ್ಸ್ ಗೋಸ್ಕರ ಡಿಸೈನ್ ಆಗಿದೆ, ಮತ್ತೆ ಮನಿ ಬಂದ್ಬಿಟ್ಟು ಸೆಕೆಂಡರಿ ಫಂಕ್ಷನ್ಸ್. ಆದ್ರೆ ನಮ್ಮ ಬ್ರೈನ್ ಹೇಗೆ ಯೋಚನೆ ಮಾಡುತ್ತೆ ಅಂದ್ರೆ, ನಾವು ಮನಿನ ಎಲ್ಲಾ ಕಡೆ ಯೂಸ್ ಮಾಡೋದ್ರಿಂದ ಅದು ಪ್ರೈಮರಿ ಫಂಕ್ಷನ್ಸ್ ಅಂತ ಯೋಚನೆ ಮಾಡುತ್ತೆ. ಹಾಗಾಗಿ ನಾವು ಯಾವಾಗ್ಲಾದ್ರೂ ಮನಿನ ಕಳ್ಕೊಂಡಾಗ ಕೂಡ ನಮ್ಮ ಬ್ರೈನ್ ಸೆಕೆಂಡರಿ ಫಂಕ್ಷನ್ಸ್ ಕಳ್ಕೊಂಡ್ವಿ ಅಂತ ಯೋಚನೆ ಮಾಡಲ್ಲ, ಆದ್ರೆ ಪ್ರೈಮರಿ ಫಂಕ್ಷನ್ಸ್ ಕಳ್ಕೊತು ನಾವು ಇವಾಗ ಸರ್ವೈವಲ್ಗಾಗಿ ಯೋಚನೆ ಮಾಡ್ಬೇಕು ಅಂತ ತಿಳ್ಕೊತಾ ಹೋಗುತ್ತೆ. ಹಾಗಾಗಿ ಮನಿ ಯಾವತ್ತಿದ್ರು ಸೆಕೆಂಡರಿ ಫಂಕ್ಷನ್ಸ್ ಅಂತ ಥಿಂಕ್ ಮಾಡಿ. ನಮ್ಮ ಸೆಕೆಂಡ್ ಎಫೆಕ್ಟ್ ಬಂದ್ಬಿಟ್ಟು ಎವಲ್ಯೂಷನರಿ ಮಿಸ್ ಮ್ಯಾಚ್. ಬ್ರೈನ್ ಮೊದಲೇ ಹೇಳ್ದಾಗೆ ಪ್ರೈಮರಿ ಫಂಕ್ಷನ್ಸ್ ಗೋಸ್ಕರ ವೈರ್ ಆಗ್ತಾ ಬಂದಿದೆ, ಆದ್ರೆ ನಾವು ಈ ಚೇಂಜ್ ಆಗ್ತಾ ಇರೋ ಎನ್ವೈರನ್ಮೆಂಟ್ ಅಲ್ಲಿ ನಮ್ಮ ಬ್ರೈನ್ ನ ಕೂಡ ಚೇಂಜ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ನಮ್ಮ ಬ್ರೈನ್ ಮನಿನ ಸೆಕೆಂಡರಿ ಫಂಕ್ಷನ್ಸ್ ಅಂತ ಅನ್ಕೊಳೋದಲ್ಲದೆ ಪ್ರೈಮರಿ ಫಂಕ್ಷನ್ಸ್ ಅಂತ ಅನ್ಕೊಳುತ್ತೆ. ಹಾಗಾಗಿ ನಾವು ಈ ಥಾಟ್ ನ ಚೇಂಜ್ ಮಾಡೋದ್ರಿಂದ ನಮ್ ಬ್ರೈನ್ಗೆ ಒಳ್ಳೆ ಎಫೆಕ್ಟ್ ಬೀರುತ್ತೆ, ಮತ್ತೆ ನಮ್ ಫೈನಾನ್ಷಿಯಲ್ಸ್ ಗೋಲ್ಸ್ ಅಥವಾ ನಮ್ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮೇಲೋಗ್ತಾ ಹೋಗುತ್ತೆ. ನಮ್ ನೆಕ್ಸ್ಟ್ ಎಫೆಕ್ಟ್ ಬಂದ್ಬಿಟ್ಟು ಸೋಷಿಯಲ್ ಕಂಪ್ಯಾರಿಸನ್. ಏನಂದ್ರೆ, ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ವರ್ತ್ ನ ಪ್ರೂವ್ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ ಅವನು ಆ ಗುಂಪ್ನ ಒಳ್ಳೆ ಹಂಟರ್ ಆಗಿರ್ಬೇಕಿತ್ತು ಅಥವಾ ಒಬ್ಬ ಒಳ್ಳೆ ಲೀಡರ್ ಆಗಿರ್ಬೇಕಿತ್ತು. ಆದ್ರೆ ಅದು ಈಗಿನ ಕಾಲದಲ್ಲಿ ಚೇಂಜ್ ಆಗಿದೆ. ಜನ ನಮ್ಮ ಹತ್ರ ಇರ್ತಕ್ಕಂತ ವೆಲ್ತ್ ನ ನೋಡ್ಬಿಟ್ಟು ನಮ್ಮ ಹತ್ರ ಇರ್ತಕ್ಕಂತ ಲಕ್ಸುರಿ ಐಟಮ್ಸ್ ನ ನೋಡ್ಬಿಟ್ಟು ಜಡ್ಜ್ ಮಾಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಹತ್ರ ಒಳ್ಳೆ ಗುಣ ಇದ್ದು ಅವನ ಹತ್ರ ಜಾಸ್ತಿ ಹಣ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿನ ನಾವು ಕೀಳಾಗಿ ಟ್ರೀಟ್ ಮಾಡ್ತಾ ಹೋಗ್ತೀವಿ.
ಹೀಗಾಗಿ ನಮ್ಮ ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ನಮ್ ನೆಕ್ಸ್ಟ್ ಎಫೆಕ್ಟ್ ಬಂದ್ಬಿಟ್ಟು ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅಂತ. ಆಗಿನ ಕಾಲದಲ್ಲಿ 99% ಜನರು ತಾವು ಫುಡ್ಗೋಸ್ಕರ ಹುಡ್ಕೊಂಡು ಹೋಗ್ತಾ ಇದ್ರು ಅಥವಾ ಹಂಟಿಂಗ್ ಮಾಡೋಕೆ ಹೋಗ್ತಾ ಇದ್ರು. ಅಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ ತಮ್ಗೆ ಆಹಾರ ಸಿಕ್ಕಿದ ತಕ್ಷಣ ಅವರು ತಿನ್ಬೇಕು ಅಂತ ಯೋಚಿಸ್ತಿದ್ರು. ಅದೇ ಮೈಂಡ್ ಸೆಟ್ ವೈಯರ್ ಆಗಿರೋದ್ರಿಂದ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಫಾಸ್ಟ್ ಫ್ಯಾಷನ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಲೂಪ್ಸ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನಾವು ಈ ಲೂಪ್ಸ್ಗೆ ಬಿದ್ದು ಆ ವಸ್ತುನ ಬೇಗ ಖಾಲಿ ಮಾಡ್ಬೇಕು ಅಂತ ಅಂದ್ರೆ ಅರ್ಜೆನ್ಸಿ ಲೂಪ್ಸ್ಗೆ ಸಿಗಾಕೊಂಡು ನಾವು ನಮ್ ಮನಿನ ವೇಸ್ಟ್ ಮಾಡ್ಕೋತಾ ಇದೀವಿ. ಇದಲ್ಲದೆ ಕೂಡ ಎಷ್ಟೋ ಎಫೆಕ್ಟ್ಸ್ ನಮ್ಮ ಬ್ರೈನ್ ನಮ್ ಫೈನಾನ್ಸ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಇನ್ನು ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಗೆ ಹೋಗೋಣ. ಇದರ ಸೊಲ್ಯೂಷನ್ಸ್ ಏನೇನ್ ಮಾಡ್ಬೋದು ಅಂತ. ಮೊದಲನೇದಾಗಿ ಇಂಟ್ರೊಡ್ಯೂಸ್ ಫ್ರಿಕ್ಷನ್ ಅಂದ್ರೆ ನಾವು ಈಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ ಮೊಬೈಲ್ ಬ್ಯಾಂಕಿಂಗ್ ಆಪ್ಸ್ ಈಸಿಯಾಗಿ ನಮ್ ಪೇಮೆಂಟ್ಸ್ ನ ಮಾಡೋದ್ರಿಂದ ನಾವು ಹೆಚ್ಚು ಪೇಮೆಂಟ್ ಮಾಡ್ತಾ ಇರ್ತೀವಿ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾವ್ ಮಾಡ್ತಾ ಇರೋ ಪೇಮೆಂಟ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಪೇಮೆಂಟ್ಸ್ ಕ್ಯಾಶ್ ಪೇಮೆಂಟ್ ಮಾಡೋದಕ್ಕೆ ನೋಡ್ತಾ ಇರ್ಬೇಕು. ಅಂದ್ರೆ ನಮ್ ಕೈಯಿಂದ ಕ್ಯಾಶ್ ಜಾಸ್ತಿ ಹೋಗ್ತಾ ಇದ್ರೆ ನಮ್ ಬ್ರೈನ್ಗೆ ಪೇನ್ ಅನ್ನೋ ಫೀಲಿಂಗ್ ಕೂಡ ಬರುತ್ತೆ. ಹಾಗಾಗಿ ನಾವು ನಮ್ಮ ಫೈನಾನ್ಸ್ ನ ಅಥವಾ ನಮ್ಮ ಫೈನಾನ್ಷಿಯಲ್ ಸ್ಪೆಂಡಿಂಗ್ ನ ನಾವು ಕಡಿಮೆ ಮಾಡ್ಕೋಬಹುದು. ಹೀಗೆ ನಾವು ಫೈನಾನ್ಸ್ ಅಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ನಮ್ ನೆಕ್ಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು 48 hour ರೂಲ್. ಇದು ಏನಂತ ಹೇಳುತ್ತೆ ಅಂದ್ರೆ ನಾವು ಎಷ್ಟೋ ವಸ್ತುಗಳನ್ನ ಬೇಡ ಅಂದ್ರೂ ಕೂಡ ಬೈ ಮಾಡಿರ್ತೀವಿ. ಇದನ್ನ ಸ್ಟಾಪ್ ಮಾಡೋದು ಹೇಗೆ? ನಾವು ಆ ವಸ್ತುನ ಬೈ ಮಾಡೋಕ್ಕೂ ಮುಂಚೆ ನಾವು ಅದು ಇಂಪಾರ್ಟೆಂಟಾ ಅಂತ ಯೋಚನೆ ಮಾಡ್ಬೇಕು. ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಿದ್ರೆ ನಾವು ಆ ವಸ್ತು ತಗೊಳಕ್ಕೂ ಮುಂಚೆ 48 hours ಟೈಮ್ ಗ್ಯಾಪ್ ನ ಕೊಟ್ಟಾಗ ನಮ್ ಬ್ರೈನ್ ಥಿಂಕ್ ಮಾಡುತ್ತೆ. ಅದಾದ್ಮೇಲೂ ಕೂಡ ನಮ್ಗೆ ಆ ವಸ್ತು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ನಾವು ಅದನ್ನ ಬೈ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಾವು ಆ ಅಮೌಂಟ್ ನ ಸೇವ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಕೂಡ ಮಾಡ್ಬೋದು. ನಮ್ ನೆಕ್ಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ಸೆಲೆಬ್ರೇಟ್ ಈಚ್ ಫೈನಾನ್ಷಿಯಲ್ಸ್ ಗೋಲ್. ನಾವು ಯಾವಾಗ್ಲಾದ್ರೂ ಅನ್ಕೊಂಡಿರ್ತೀವಿ ನಾವು ಇಷ್ಟ ಅಮೌಂಟ್ ನ ಸೇವ್ ಮಾಡ್ಬೇಕು ಅಂತ. ನಾವು ಆ ಅಮೌಂಟ್ ನ ಸೇವ್ ಮಾಡಾದ್ಮೇಲೆ ಆ ಸೆಲೆಬ್ರೇಷನ್ಸ್ ನ ಕೂಡ ಮಾಡೋದಿಲ್ಲ. ಹೀಗಾಗಿ ನಮ್ಮ ಬ್ರೈನ್ ಈ ಲೂಪ್ಸ್ ಒಳಗಡೆ ಬಿದ್ದು ನೆಕ್ಸ್ಟ್ ಕೂಡ ನಾವು ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಆ ಒಂದು ಹ್ಯಾಬಿಟ್ ನ ಅದು ಬಿಲ್ಡ್ ಮಾಡೋಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಚಿಕ್ಕ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡೋಕೆ ಕೂಡ ಈಚ್ ಫೈನಾನ್ಷಿಯಲ್ಸ್ ಗೋಲ್ ನ ಸೆಲೆಬ್ರೇಟ್ ಮಾಡ್ತಾ ಬರ್ಬೇಕು. ಹೀಗ್ ಮಾಡೋದ್ರಿಂದ ನಮ್ ಬ್ರೈನ್ ಅದನ್ನ ಒಂದು ನ್ಯೂ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ಚೇಂಜ್ ಇನ್ ಮೈಂಡ್ ಸೆಟ್. ಮೊದ್ಲೇ ಹೇಳ್ದಾಗೆ ನಮ್ ಬ್ರೈನ್ ಸರ್ವೈವಲ್ ಮತ್ತೆ ಎಷ್ಟೋ ಪ್ರೈಮರಿ ಫಂಕ್ಷನ್ಸ್ ಗೋಸ್ಕರ ಕೆಲಸ ಮಾಡ್ತಾ ಬಂದಿದೆ. ನಾವು ಇದನ್ನ ರಿವೈರ್ ಮಾಡಿ ಮನಿ ಮೇಲೆ ಜಾಸ್ತಿ ಅವೇರ್ನೆಸ್ ತೋರಿಸ್ತಾ ಹೋಗ್ಬೇಕು. ಮತ್ತೆ ಮನಿ ಮೇಲೆ ಇರ್ತಕ್ಕಂತ ನಮ್ಮ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಗುಡ್ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಹೀಗ್ ಮಾಡೋದ್ರಿಂದ ನಾವು ನಮ್ಮ ಫೈನಾನ್ಸ್ ಮೇಲೆ ಇರ್ತಕ್ಕಂತ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡ್ಬೋದು. ಮತ್ತೆ ಜೀವನದಲ್ಲಿ ಮುಂದೆ ಹೋಗೋಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ನಾವು ಮನಿನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಮನಿ ಮೇಲೆ ಇರ್ತಕ್ಕಂತ ಪರ್ಸ್ಪೆಕ್ಟಿವ್ ನ ಕೂಡ ಚೇಂಜ್ ಮಾಡ್ತಾ ಬರ್ಬೋದು. ಇನ್ನಷ್ಟು ಮಾಹಿತಿಗಾಗಿ ಕೋಲರ್ನಿಂಗ್ ನ ಸಬ್ಸ್ಕ್ರೈಬ್ ಮಾಡಿ.